ನಮಸ್ಕಾರ ಸ್ನೇಹಿತರೆ, ಕನ್ನಡ ಪುರಾಣ ಲೋಕಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮಹಾಭಾರತ ಅನ್ನೋದು 1000 ಪಾತ್ರಗಳ ಸಮುದ್ರ. ಅದರಲ್ಲಿ ಒಬ್ಬ ತಾಯಿ ಪ್ರಪಂಚವೇ ಅಯ್ಯಯ್ಯೋ ಅಂತ ಮರುಗುವ ಹಾಗೆ ಬದುಕಿದ್ದಳು. ಅವಳೇ ಗಾಂಧಾರಿ. ಅವಳನ್ನು ನೀವು ಯಾವತ್ತಿಗೂ ನೋಡಿದರೂ ಅವಳು ಕಣ್ಣಿಗೆ ಒಂದು ಕೆಂಪು ಅಥವಾ ಕಪ್ಪು ಬಟ್ಟೆ ಕಟ್ಟಿರುತ್ತದೆ. ಯಾಕೆ ಸ್ನೇಹಿತರೆ? ಹಠಾನ ಅಥವಾ ತ್ಯಾಗನ? ಬನ್ನಿ, ಗಾಂಧಾರಿಯ ಮನಸ್ಸಿನ ಆಳಕ್ಕೆ ಇಳಿಯೋಣ. ಅವಳ ಆ ಒಂದು ನಿರ್ಧಾರ ಹೇಗೆ ಇತಿಹಾಸ ಸೃಷ್ಟಿ ಮಾಡಿತು ಅಂತ ನೋಡೋಣ. ಕತೆ ಶುರುವಾಗುವುದು ಗಾಂಧಾರ ದೇಶದಲ್ಲಿ. ಸುಬಲ ಎನ್ನುವ ರಾಜನು ಆಳ್ವಿಕೆ ನಡೆಸುತ್ತಿದ್ದ. ಅವನ ಮುದ್ದು ಮಗಳೇ ಗಾಂಧಾರಿ. ಸ್ನೇಹಿತರೆ, ಗಾಂಧಾರಿ ಒಂದು ಸಾಮಾನ್ಯ ಯುವತಿಯಾಗಿರಲಿಲ್ಲ. ಅವಳು ಪರಮ ಶಿವಭಕ್ತೆ. ಅವಳ ಭಕ್ತಿಗೆ ಮೆಚ್ಚಿ ಸಾಕ್ಷಾತ್ ಪರಮೇಶ್ವರ ಅವಳಿಗೆ ಒಂದು ವರ ಕೊಟ್ಟಿದ್ದ. ನಿನಗೆ 100 ಜನ ಪುತ್ರರು ಜನಿಸುತ್ತಾರೆ ಅಂತ. ಅವಳಿಗೆ ಸುಂದರವದನ, ತೇಜಸ್ವಿ, ಬುದ್ಧಿವಂತೆ ಅಂತ ಹೆಸರಿತ್ತು. ಗಾಂಧಾರ ರಾಜ ಸುಬಲನಿಗೆ ತನ್ನ ಮಗಳ ಬಗ್ಗೆ ತುಂಬ ಕನಸು ಇತ್ತು. ಅವಳಿಗೆ ಒಬ್ಬ ಶ್ರೇಷ್ಠ ರಾಜಕುಮಾರ ಸಿಗಬೇಕು, ಅವಳ ಬಾಳು ಬಂಗಾರ ಆಗಬೇಕು ಅಂತ. ಆದರೆ ಸ್ನೇಹಿತರೆ, ಆ ವಿಧಿಯ ಲಿಖಿತ ಬೇರೇನೇ ಆಗಿತ್ತು. ಒಂದು ದಿನ ಹಸ್ತಿನಾಪುರದಿಂದ ಮಹಾಮಹಿಮ ಭೀಷ್ಮ ಪಿತಾಮಹ ಗಾಂಧಾರ ದೇಶಕ್ಕೆ ಬರುತ್ತಾರೆ. ಕೈಯಲ್ಲಿ ಒಂದು ಮದುವೆಯ ಪ್ರಸ್ತಾಪ ಹಿಡಿದುಕೊಂಡು. ಯಾರಿಗೆ? ಕುರುವಂಶದ ಜ್ಯೇಷ್ಠ ಪುತ್ರ ಧೃತರಾಷ್ಟ್ರನಿಗೆ. ಗಾಂಧಾರ ರಾಜನಿಗೆ ಆಕಾಶವೇ ಕೈಗೆ ಸಿಕ್ಕಿದಷ್ಟು ಸಂತೋಷವಾಗುತ್ತದೆ. ಆಹಾ, ಭರತಖಂಡದ ಅತ್ಯಂತ ದೊಡ್ಡ ಸಾಮ್ರಾಜ್ಯ ಹಸ್ತಿನಾಪುರ. ಅಲ್ಲಿ ನನ್ನ ಮಗಳು ರಾಣಿಯಾಗ್ತಾಳೆ ಅಂತ ಸಂಭ್ರಮಪಟ್ಟನು. ಆಗ ಭೀಷ್ಮನು ಒಂದು ಸತ್ಯವನ್ನು ಹೇಳುತ್ತಾನೆ. ರಾಜನೇ, ನಮ್ಮ ಧೃತರಾಷ್ಟ್ರನಿಗೆ ಹುಟ್ಟಿನಿಂದ ಕಣ್ಣುಗಳು ಕಾಣಿಸಲ್ಲ, ಅವನು ಹುಟ್ಟು ಕುರುಡ ಅಂತ. ಈ ಮಾತು ಕೇಳಿದ ಕ್ಷಣ ಗಾಂಧಾರ ರಾಜನ ಕನಸು ಒಡೆದು ಹೋಯಿತು. ತನ್ನ ಹೂವಂತ ಮಗಳನ್ನು ಕುರುಡನಿಗೆ ಹೇಗೆ ಕೊಡುವುದು? ಅವಳ ಜೀವನ ಪೂರ್ತಿ ಕತ್ತಲೆ ಆಗಲ್ವಾ ಅಂತ ಯೋಚನೆ ಮಾಡ್ತಾನೆ. ರಾಜನ ಮನಸ್ಥಿತಿಯು ತುಂಬ ವಿಚಲಿತವಾಗುತ್ತದೆ. ಕುರುವಂಶ ಅಂದಿನ ಕಾಲಕ್ಕೆ ಅತ್ಯಂತ ಶ್ರೇಷ್ಠ ಮತ್ತು ಪ್ರಬಲ ವಂಶ. ಹಸ್ತಿನಾಪುರದ ಸಂಪತ್ತು, ಕೀರ್ತಿ ಎಲ್ಲವೂ ಸುಬಲನಿಗೆ ತಿಳಿದಿತ್ತು. ವ್ಯಾಸರು ಬರೆಯುತ್ತಾರೆ, ಸುಬಲನು ಆರಂಭದಲ್ಲಿ ಹಿಂಜರಿದರೂ ಕೂಡ ಕುರುವಂಶದ ಕೀರ್ತಿ, ಅವರ ಪ್ರಸಿದ್ಧಿ ಮತ್ತು ಧರ್ಮ ಪಾಲನೆಯನ್ನು ಪರಿಗಣಿಸಿ ಕೊನೆಗೆ ಮಗಳನ್ನು ಕೊಡಲು ಒಪ್ಪುತ್ತಾನೆ. ತನ್ನ ತಂದೆ ಸುಬಲನು ತನ್ನನ್ನು ಕುರುವಂಶದ ಅಂಧ ರಾಜಕುಮಾರನಿಗೆ ಕೊಡಲು ಒಪ್ಪಿದ್ದಾರೆ ಎಂಬ ಸುದ್ದಿ ಗಾಂಧಾರಿಗೆ ತಿಳಿಯುತ್ತದೆ. ಜಸ್ಟ್ ಇಮ್ಯಾಜಿನ್ ಮಾಡಿ ಸ್ನೇಹಿತರೆ, ಅವಳಿಗೆ ಶಿವ ಕೊಟ್ಟಿರೋ 100 ಮಕ್ಕಳ ವರ, ಆದರೆ ಗಂಡ ಕುರುಡ. ಬೇರೆ ಯಾರೇ ಆಗಿದ್ದರೂ ನನಗೆ ಈ ಮದುವೆ ಬೇಡ, ನನ್ನ ಜೀವನ ಹಾಳಾಗುತ್ತದೆ ಅಂತ ಅತ್ತು ಕರೆದು ಒಪ್ಪಿಗೆ ಕೊಡ್ತಿರಲಿಲ್ಲ. ಗಾಂಧಾರಿ ಕೂಡ ಮನುಷ್ಯಳೇ ಅಲ್ವಾ? ಅವಳಿಗೂ ನೋವಾಯಿತು, ಅವಳಿಗೂ ಭಯ ಆಯಿತು. ಅವಳು ತನ್ನ ಮಹಡಿಯ ಮೇಲೆ ನಿಂತು ಕೊನೆಯ ಬಾರಿ ಆ ಸುಂದರ ಆಕಾಶವನ್ನು ನೋಡಿದಳು. ಅವಳ ಮನಸ್ಸಲ್ಲಿ ಒಂದು ದೊಡ್ಡ ಯುದ್ಧ ನಡೆಯುತ್ತಿತ್ತು. ಕೊನೆಗೆ ಅವಳ ಸಂಸ್ಕಾರ ಗೆಲ್ಲುತ್ತೆ. ಅವಳು ಯೋಚನೆ ಮಾಡಿದ್ದು ಇಷ್ಟೇ, ನನ್ನ ತಂದೆಯ ಕೊಟ್ಟ ಮಾತು ಉಳಿಯಬೇಕು, ಅವರಿಗೆ ಅಪಮಾನ ಆಗಬಾರದು ಎಂದು ತೀರ್ಮಾನಿಸುತ್ತಾಳೆ. ಅವಳ ಈ ನಿರ್ಧಾರ ದೇವತೆಗಳು ನಿಂತು ನೋಡುವ ಹಾಗಿತ್ತು. ಮದುವೆಗೆ ಇನ್ನೂ ಕೆಲವೇ ಕ್ಷಣಗಳು. ಗಾಂಧಾರಿ ತನ್ನ ಕೋಣೆಯಲ್ಲಿ ನಿಂತಿದ್ದಳು. ಅವಳ ಕೈಯಲ್ಲಿ ಒಂದು ರೇಷ್ಮೆ ವಸ್ತ್ರ ಇತ್ತು. ಅವಳು ಮನದಲ್ಲಿ ಅಂದುಕೊಂಡಳು, ನನ್ನ ಗಂಡ ಈ ಪ್ರಪಂಚದ ಸೌಂದರ್ಯ ನೋಡೋಕೆ ಆಗಲ್ಲ ಅಂದರೆ ನನಗೂ ಈ ಪ್ರಪಂಚ ಬೇಡ. ಅವರು ಅನುಭವಿಸುವ ಕತ್ತಲೆಯನ್ನೇ ನಾನು ಅನುಭವಿಸಬೇಕು. ನಾನು ಕಣ್ಣು ಬಿಟ್ಟುಕೊಂಡು ಅವರ ಕೈ ಹಿಡಿದರೆ ಅದು ಅವರಿಗೆ ಸಹಾಯ ಆಗುತ್ತದೋ ಹೊರತು ಸಮಾನತೆ ಆಗುವುದಿಲ್ಲ. ನಾನು ಅವರ ಜೊತೆ ಸಮವಾಗಿ ಬಾಳಬೇಕು ಅಂತ ಮನದಲ್ಲೇ ಪ್ರತಿಜ್ಞೆ ಮಾಡ್ತಾಳೆ. ಕೊನೆಯ ಬಾರಿ ಅವಳು ಈ ಪ್ರಪಂಚವನ್ನು ಕಣ್ಣು ತುಂಬ ನೋಡಿಕೊಂಡಳು. ಆಮೇಲೆ ಗಟ್ಟಿಯಾಗಿ ಆ ರೇಷ್ಮೆ ಬಟ್ಟೆಯನ್ನು ತನ್ನ ಕಣ್ಣುಗಳಿಗೆ ಕಟ್ಟಿಕೊಂಡು ಗಂಟು ಹಾಕಿದಳು. ಯಾವಾಗ ಅವಳು ಹಸ್ತಿನಾಪುರಕ್ಕೆ ಪ್ರವೇಶ ಮಾಡಿದಳೋ ಧೃತರಾಷ್ಟ್ರನಿಗೆ ಅಚ್ಚರಿಯಾಗುತ್ತದೆ. ಅವನು ಹೇಳ್ತಾನೆ, ಗಾಂಧಾರಿ, ಇದೇನು ಹುಚ್ಚುತನ? ನಾನು ಹುಟ್ಟು ಕುರುಡ, ನೀನಾದರೂ ಪ್ರಪಂಚ ನೋಡು ಎನ್ನುತ್ತಾನೆ. ಆಗ ಗಾಂಧಾರಿ ಹೇಳ್ತಾಳೆ, ಆರ್ಯಪುತ್ರ, ನಾನೀಗ ನಿಮ್ಮವಳು. ನಿಮ್ಮ ದೃಷ್ಟಿ ಇಲ್ಲದಾಗ ನನಗೆ ಕೂಡ ದೃಷ್ಟಿ ಬೇಡ.
ಇದು ತ್ಯಾಗ ಅಲ್ಲ, ನನ್ನ ಸತಿಧರ್ಮ ಅನ್ನುತ್ತಾಳೆ. ಕೊನೆಗೆ ಮದುವೆ ನಡೆಯುತ್ತದೆ. ಆವತ್ತು ಅವಳು ಕಟ್ಟಿದ ಆ ಬಟ್ಟೆ ಮುಂದೆ ಅವಳಿಗೆ ಎಷ್ಟು ಶಕ್ತಿ ಕೊಡುತ್ತದೆ ಎಂದರೆ, ಮಹಾಭಾರತ ಯುದ್ಧದ ಸಮಯದಲ್ಲಿ ಅವಳು ಕೇವಲ ತನ್ನ ಕಣ್ಣಿನ ಕಿರಣಗಳಿಂದ ದುರ್ಯೋಧನನ ದೇಹವನ್ನು ವಜ್ರದ ಹಾಗೆ ಕಠಿಣ ಮಾಡಿದಳು. ಅದು ಮಹಾಪತಿವ್ರತಾ ಶಕ್ತಿ. ಒಂದೇ ಒಂದು ನಿರ್ಧಾರ ಅವಳನ್ನು ಸಾಮಾನ್ಯ ಹೆಣ್ಣಿನಿಂದ ಮಹಾಮಾತೆಯನ್ನಾಗಿ ಮಾಡಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಅದ್ಭುತ ಕಥೆಯೊಡನೆ ಸಿಗೋಣ. ಶುಭವಾಗಲಿ.